ನಮಸ್ಕಾರ ವೀಕ್ಷಕರೇ, ನ್ಯೂಸ್ 7ಗೆ ಸ್ವಾಗತ. ನಾನು ರೀಟಾ. ಎಸ್ಎಸ್ಎಲ್ಸಿಯಲ್ಲಿ 99% ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಸನ್ಮಾನ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ ನಗರದಲ್ಲಿ ಇಂದು ಅಂಜುಮನ್ ಎ ಇಸ್ಲಾಂ ಕಮಿಟಿಯವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಎಸ್ಎಸ್ಎಲ್ಸಿಯಲ್ಲಿ 90% ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಸನ್ಮಾನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪಿಎಚ್ಡಿ ಪದವೀಧರರಾದ ಡಾಕ್ಟರ್ ರುದ್ರೇಶ್ ಮೇಟಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ನಡೆ ಹೇಗೆ ಇರಬೇಕು ಎಂಬ ಉಪನ್ಯಾಸವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಕೆಆರ್ ರಾಯಚೂರ್, ಎಚ್ಎಂ ಸಾಧನಿ, ಮೆಹಬೂಬ್ ಹನಗಿ, ಕಾಸಿಂ ಸಾಬ್ ಅಮೀನ್ಗಢ್, ಮುಸ್ತಾಕ್ ಹೊನ್ನವಾಡ್, ಅಂಜುಮನ್ ಸಂಸ್ಥೆ ಸದಸ್ಯರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ವರದಿ ಅಫ್ಘಾನ್ ಅತ್ತರ್, ನ್ಯೂಸ್ 7 ಕನ್ನಡ, ಗುಳೇದಗುಡ್. ಮಾಡೋದ್ರಿಂದ ಏನು ಅಪಾಯ ಇದೆ? ನಮಗೆ ಹೆಣ್ಣು ಮಕ್ಕಳು ಓದಿದ್ರೆ ನಾರಿಯೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತೀವಿ. ಒಬ್ಬ ಹೆಣ್ಣು ಮಗಳು ಕಲೀಲಿಲ್ಲ ಅಂತಂದ್ರೆ ನಾವು ಹೇಗೆ ಬದಲಾವಣೆ ಆಗಕ್ಕೆ ಸಾಧ್ಯ? ಒಬ್ಬ ಹೆಣ್ಣು ಮಗಳು ಕಲ್ತ್ರೆ, ನಮ್ಮ ಕುವೆಂಪು ಅವ್ರದ್ದೊಂದು ನಾಟಕದಲ್ಲಿ ಅವ್ರು ಹೇಳ್ತಾರ, ಅವರು ಅಲ್ಲಿ ಸೀತೆ ಅಡವಿ ಒಳಗೆ ನಿಂತ್ಕೊಂಡು ಅಳತಿರ್ತಾಳಕ್ಕೆ. ಅಳುವಾಗ ಅಲ್ಲೇ ವಾಲ್ಮೀಕಿ ಬರ್ತಾನ, ಯಾಕೆ ಅಳಕತ್ತಿ ಮಗ, ಏನಾಗಿದೆ ನಿನಗೆ? ಆ ಹೆಣ್ಮಗಳು ಹೇಳ್ತಾರೆ, ಹೆಣ್ಮಕ್ಳು ಸಿಟ್ಟು ಬಂದಾಗ ಎಂತೆಂಥ ಪದಗಳನ್ನು ಬಳಸ್ತಾ ಇರ್ತಾರ ಅವ್ರು ಹೇಳ್ತಾರ, ಇಲ್ಲ ನಾ ಪಾಪಿ, ನಾನು ಹುಟ್ಟಬಾರ್ದಾಗಿತ್ತು, ನಾ ದುಷ್ಟಳು, ಹಂಗೆ ಹಿಂಗೆ ಅಂತ ಬೈಕೊಂತಾಳಕ್ಕೆ. ಯಾಕೆ ಹಂಗೆ ಅನ್ಕೊಳ್ತೀಯ? ನೀ ಹುಟ್ಟದೇ ಇದ್ದಿದ್ರೆ ನಾ ಮಹಾಕಾವ್ಯ ಬರೆಯಕ್ಕೆ ಆಗ್ತಿದ್ದಿಲ್ಲ, ನೀವು ಹುಟ್ಟಿದ ಕಾರಣಕ್ಕೋಸ್ಕರ ನಾ ಮಹಾಕಾವ್ಯ ಬರೆದಿದ್ದು ಅಂತ. ಅಂದ್ರ ಒಬ್ಬ ಹೆಣ್ಣು ಮಗಳು ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ. ನಮ್ಮಲ್ಲಿ ಸಾಕಷ್ಟು ಬದಲಾವಣೆ ಅಂತಂದ್ರೆ, ನೀವು ಗಂಡು ಮಕ್ಕಳು ಮನೆಯಲ್ಲಿ ಇರುವುದಕ್ಕೂ ಹೆಣ್ಣು ಮಕ್ಕಳ ಮನೆಯಲ್ಲಿ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ನೋಡಿ. ಇದರಲ್ಲಿ ಹೆಚ್ಚು ಒಬ್ಬನು ಗಂಡು ಮಗ ಇದ್ದ, ಉಳಿದವರೆಲ್ಲರೂ ಹೆಣ್ಣು ಮಕ್ಕಳು ಇದ್ರೆ ಸಾಧನೆ ಮಾಡಿದವರು. ಅವ್ರಿಗೆ ಮಾಡ್ತೀನಿ ಅನ್ನುವಂಥ ಹಠ ಇದ್ದಾಗ ನಾವು ಯಾಕೆ ಓದಿಸ್ಬಾರ್ದವ್ರು? ನೀವು ಯಾವುದಾದ್ರೂ ರಿಸಲ್ಟ್ ತಗೋರಿ, ಬೇಕಾದ ತಗೋರಿ, ಮೇಲುಗೈ ಯಾರ್ದು ಅಂತಂದ್ರ ಹೆಣ್ಮಕ್ಳು. ಅವ್ರು ಯಾವಾಗ್ಲೂ ಡಿಸ್ಟರ್ಬ್ ಆಗೋದಿಲ್ಲ. ನಾವು ಡಿಸ್ಟರ್ಬ್ ಆಗ್ತಾರಂತ ನಾವು ತಿಳ್ಕೊಂಡಿರ್ತೀವಿ. ಗಂಡು ಮಕ್ಕಳು ಡಿಸ್ಟರ್ಬ್ ಆಗ್ಬೋದು, ಹೆಣ್ಮಕ್ಳು ಎಂದೂ ಕೂಡ ಡಿಸ್ಟರ್ಬ್ ಆಗೋದಿಲ್ಲ. ಅವ್ರದ್ದೊಂದು ತಲೆಯಲ್ಲಿ ಇರ್ತಾನೆ, ನಾ ಸಾಧನೆ ಮಾಡಕ್ ಬಂದೀನಿ, ನಾ ಸಾಧನೆ ಮಾಡಲೇಬೇಕು. ನಮ್ಮಲ್ಲಿ ಧಾರವಾಡಕ್ಕೊಬ್ಬ ಹೆಣ್ಮಗಳು IAS ಆಫೀಸರ್, ಜಿಲ್ಲಾಧಿಕಾರಿ ಅದ. ಅವರು ಕೇರಳ ಅವ್ರದ್ದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವರು ನಿಮ್ಮ ಸಮುದಾಯ ಅಲ್ಲ, ಬಟ್ ಕುರಾನ ಬಾಯಟ್ ಹೇಳ್ತಾರ. ಅವ್ರೆಲ್ಲಾನು ಕುರಾನ ಬಾಯಟ್ ಹೇಳ್ತಾರ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈ ಶಿಕ್ಷಣ ಕೊಡ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಸ್ವಭಾವಗಳು ಬೆಳೆಯುತ್ತವೆ. ನಾವು ಶಿಕ್ಷಣ ಕೊಡ್ಲೇಬೇಕು. ನಾವು ಎಲ್ಲರೂ ಮನುಷ್ಯರಾಗಿ ಬದುಕಬೇಕಂದ್ರೆ ಶಿಕ್ಷಣ ಬೇಕೇ. ಅಂಬೇಡ್ಕರ್ ಹೇಳ್ತಾರ, ಪುಸ್ತಕ ನನ್ನನ್ನು ಅಪ್ಪಿಕೊಳ್ಳದೆ ಇದ್ದಿದ್ರೆ ಈ ಜಗತ್ತನ್ನ. ವಿದ್ಯಾರ್ಥಿಗಳಿಗೆ ಮತ್ತು ಪದವಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಆಗಿರ್ತಕ್ಕಂಥ ಚಿಕ್ಕ ಸಹಾಯ ಮಾಡ್ತಾ ನಮ್ಮ ಸಮಾಜವನ್ನು ಬೆಳೆಸ್ತಾ ಇವತ್ತಿನ ಮಟ್ಟಿಗೆ ನಾವು ಒಂದು ಚಿಕ್ಕ ಸಮಾರಂಭವನ್ನು ಆಯೋಜಿಸಿಕೊಂಡು ಇನ್ನೂ ಇದಕ್ಕಿಂತ ದೊಡ್ಡ ಪ್ರಮಾಣ ಮಾಡಬೇಕಾಗಿತ್ತು. ಆದ್ರೆ ನಮ್ಮಲ್ಲಿ ಸಂಪನ್ಮೂಲ ಕೊರತೆ ಇದೆ. ಇದು ನಮಗೆ ಬಹಳ ಖೇದ ಅನಿಸ್ತಾ ಇದೆ. ಆದರೂ ಸಹಿತ 3 ವರ್ಷದಲ್ಲಿ ನಾವು ಶಿಕ್ಷಣದಲ್ಲಿ ಮುಂದುವರಿತಾ ಇದ್ದೇವೆ. ನಾವು ಶಿಕ್ಷಣದಲ್ಲಿ ಎಲ್ಲರ ಜೊತೆಗೂ ಸಮನಾಗಿ ಬಾಳ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಒಂದು ವಿಷಯ ಏನಪ್ಪ ಅಂತ ಬಹಳ ಹೆಮ್ಮೆ ವಿಷಯ. ಅಂಥದ್ರಲ್ಲಿ ನಮ್ಮ ಗುಳೇದಗುಡ್ಡದ ತಾಲೂಕಿಗೆ, ಬದಾಮಿ ಮತ್ತು ಗುಳೇದಗುಡ್ಡ ತಾಲೂಕಿಗೆ ನಮ್ಮ ಸಮಾಜದ ಒಬ್ಬ ವಿದ್ಯಾರ್ಥಿನಿ ಅಲಿಜಾ ಕಲಬುರ್ಗಿ ಅವರು 97% ಮಾಡಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರತಕ್ಕಂಥ. ಅದೇ ರೀತಿ 92% ಪಡೆದಿರತಕ್ಕಂಥ ಸೈಂಟ್ ಜೋಸ್ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಮುನ್ನಿ ಹನಗಿ ಅವರು 92% ತಗೊಂಡು 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಇನ್ನೋರ್ವ ಕಡುಬಡವ ವ್ಯಕ್ತಿಯಾಗಿರ್ತಕ್ಕಂಥ ಕಾಶಿಂ ಭಟ್ಟಿ, ಇವರ ಮಗನಾಗಿರ್ತಕ್ಕಂಥವನು ಅಲ್ಪಸಂಖ್ಯಾತರ ಇಲಾಖೆಯ ಮುರಾರ್ ದೇಸಾಯಿ ಶಾಲೆಯಲ್ಲಿ, ಹುಣಗುಂದ ಮತ್ತು ಗುಡ್ರದಾಗಿರ್ತಕ್ಕಂಥ ಶಾಲೆಯಲ್ಲಿ ಸುಮಾರು ಕಠಿಣ ಪರಿಶ್ರಮದಿಂದ, ಇನ್ನು ಬಹುಶಃ ಅವರು ರಿವ್ಯಾಲ್ಯೂಷನ್ ಹಾಕಿದ್ರೆ ಹೆಚ್ಚಿಗೆ ಬರ್ಬೋದು, ಆದರೂ ಅಸಮಾಧಾನ ಅದರ ಅಂತ ಒಂದು ಸ್ಥಿತಿ ಒಳಗಿದ್ರು ಸಹಿತ 91% ಮಾಡಿ 3ನೇ ಸ್ಥಾನ ಪಡೆದುಕೊಂಡರೆ ಬಹಳ ಹೆಮ್ಮೆ. ಇವತ್ತಿನ ದಿವಸ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪರಿಸ್ಥಿತಿ ಬರಬೇಕಾಗಿತ್ತಂತಕ್ಕಂಥದ್ದು ಅಳಲು ನಮ್ಮ ಮಕ್ಕಳಿಗೆ ಇದೆ. ಸುಮಾರು ನಾನು SSLC ಆಗಿರ್ತಕ್ಕಂಥವ್ರು ಎಲ್ಲರೂ